ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪಾರಿಜಾತ ರೆಸಿಡೆನ್ಸಿ ಅನ್ನೋ ಹೋಟೆಲ್ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಮಾಹಿತಿಯನ್ನು ನಮಗೆ ಮೈಸೂರು ಮೂಲದ ಒಡನಾಡಿ ಅನ್ನೋ ಒಂದು ಸಂಸ್ಥೆ ಕೊಟ್ಟಿದ್ದು. ಅದ್ರ ಜೊತೆಗೆ ನಮ್ಮ ಸ್ಥಳೀಯ ಅಧಿಕಾರಿಗಳು ಮತ್ತು CCB ಅಧಿಕಾರಿಗಳು ಹೋಗಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ 5 ಜನ ಹೆಣ್ಮಕ್ಳು ಒಂದು ಲಾಡ್ಜ್ ಅಲ್ಲಿ ಕಂಡು ಬಂದಿದ್ದಾರೆ. ಅವರು ಇಬ್ರು ಕೋಲ್ಕತ್ತಾ ಮೂಲದವರು, ಇಬ್ರು ದಾವಣಗೆರೆ ಮೂಲದವರು ಮತ್ತು ಒಬ್ರು ಬೆಂಗಳೂರು ಮೂಲದವರು, 5 ಜನ. ಈ 5 ಜನರನ್ನ ಲಾಡ್ಜ್ ಖಾಲಿ ಇರುತ್ತೆ. ಬಟ್ ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಒಂದು ಬಾತ್ರೂಮ್ ಅಲ್ಲಿ ಏನ್ ವಾಲ್ ಟೈಲ್ ಇರುತ್ತೆ, ಆ ಒಂದು ಟೈಲ್ ಅನ್ನ 2x2 ಸ್ಪೇಸ್ ಕ್ರಿಯೇಟ್ ಮಾಡ್ಬಿಟ್ಟು ಅದರಿಂದ ಒಳಗಡೆ ಹೋದ್ರೆ ಮತ್ತಲ್ಲೊಂದು 4x6 ಬಾತ್ರೂಮ್ ಇದೆ ಸೈಜ್ ಇಂದು. ಅಲ್ಲಿ 5 ಜನ ಹೆಣ್ಮಕ್ಳನ್ನ ಬಚ್ಚಿಟ್ಟಿದ್ದು ಮತ್ತೆ ಅದರ ಬೇರೆ ಬೇರೆ ಕೆಲವು ವಸ್ತುಗಳಲ್ಲಿ ಇದ್ದದ್ದು ಕಂಡು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದೀವಿ ಪಾರಿಜಾತ ರೆಸಿಡೆನ್ಸಿ ಹೋಟೆಲ್ ಮೇಲೆ. ಮತ್ತೆ ಅಲ್ಲಿ ಯಾರು ಅದರ ಮ್ಯಾನೇಜರ್ ಇದ್ರು, ಓನರ್ ಇದ್ರು, ಆಮೇಲೆ ಈ ಹೆಣ್ಮಕ್ಳನ್ನ ಯಾರು ಆಪರೇಟ್ ಮಾಡ್ತಾ ಇದ್ರು ಅವ್ರದ್ದು ಒಂದು ಇಮ್ಮರಲ್ ಟ್ರಾಫಿಕಿಂಗ್ ಪ್ರಿವೆನ್ಷನ್ ಆಕ್ಟ್ ಅಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದೀವಿ. ಮತ್ತೆ ಸಮಗ್ರ ತನಿಖೆಯನ್ನ ಈ ಒಂದು ಪ್ರಕರಣದಲ್ಲಿ ಮಾಡಲಾಗುತ್ತೆ.